ತಮಿಳುನಾಡಿನ ರಾಜಕೀಯಕ್ಕೂ ಅಲ್ಲಿನ ನಟ ನಟಿಯರಿಗೂ ತುಂಬಾ ಹಳೆಯ ನಂಟಿದೆ. ಎಂಜಿಆರ್ ಹಾಗೂ ಜಯಲಲಿತಾ ಸಿನಿಮಾ ರಂಗದಲ್ಲಿ ಇವರಿಬ್ರು ಹೇಗೆ ರಾಜ ರಾಣಿ ರೀತಿ ಆಳಿದ್ರೋ ಹಾಗೆ ರಾಜಕೀಯ ಕ್ಷೇತ್ರವನ್ನು ಕೂಡ ಅಕ್ಷರಶಃ ಅದೇ ರೀತಿ ಆಳಿದ್ರು. ರಜನಿಕಾಂತ್ ಕೂಡ ರಾಜಕೀಯಕ್ಕೆ ಪದಾರ್ಪಣೆ ಮಾಡೋಕ್ಕಿಂತ ಮೊದಲೇನೆ ಶಸ್ತ್ರತ್ಯಾಗ ಮಾಡಿದ್ರು. ಕಮಲ್ ಹಾಸನ್ ರಾಜಕೀಯದಲ್ಲಿ ಯಾವುದೇ ರೀತಿ ಮೋಡಿಯನ್ನ ಮಾಡಿಲ್ಲ. ತಮ್ಮ ಮೊದಲ ಸಿನಿಮಾದಲ್ಲೇ ಸೂಪರ್ ಸ್ಟಾರ್ ಆಗಿ ಮಿಂಚಿದಂತಹ ಶಿವಾಜಿ ಗಣೇಶನ್ ಸಿನಿಮಾದಲ್ಲಿ ಮಾಡಿದ ಮೋಡಿಯನ್ನ ಇವರು ರಾಜಕೀಯದಲ್ಲಿ ಮಾಡೋದಕ್ಕಾಗಲಿಲ್ಲ. ನಟ ಶರತ್ ಕುಮಾರ್, ರಾಮರಾಜನ್ ಕೂಡ ಚುನಾವಣಾ ಅಖಾಡಕ್ಕೆ ಇಳಿದಿದ್ರು. ಆದ್ರೆ ಇವರಿಗೂ ಕೂಡ ಸಕ್ಸಸ್ ಕೈ ಹಿಡಿದಿಲ್ಲ. ಸಿನಿಮಾ ರಂಗದಲ್ಲಿ ಮಿಂಚಿರುವಂತಹ ತಮ್ಮದೇ ಆದಂತಹ ಛಾಪು ಮೂಡಿಸಿರೋ ವಿಜಯ್ ಈಗ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ತಮಿಳುನಾಡಿನ ರಾಜಕೀಯಕ್ಕೂ ಅಲ್ಲಿನ ನಟ ನಟಿಯರಿಗೂ ತುಂಬಾ ಹಳೆಯ ನಂಟಿದೆ. ಅತಿರಥ ಮಹಾರಥ ಆಕ್ಟ್ರೆಸ್ಗಳು ರಾಜಕೀಯದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಈಗ ಈ ಸಾಲಿಗೆ ಮತ್ತೊಬ್ಬ ಸ್ಟಾರ್ ನಟ ಸೇರ್ಪಡೆಯಾಗಲಿದ್ದಾರೆ. ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಅವರೇ ಅಭಿಮಾನಿಗಳ ಪಾಲಿನ ತಲಾ ಬಾಕ್ಸ್ ಆಫೀಸ್ ಸುಲ್ತಾನ್ ದಳಪತಿ ವಿಜಯ್. ಕಳೆದ ಫೆಬ್ರವರಿಯಲ್ಲಿಯೇ ರಾಜಕೀಯ ಪಕ್ಷವನ್ನ ಸ್ಥಾಪಿಸುವುದಾಗಿ ಅನೌನ್ಸ್ ಮಾಡಿದ್ರು. ಅದುವೇ ತಮಿಳಗ ವೆಟ್ರಿ ಕಳಗಂ. ಈಗ ಅದರ ಅಂಗವಾಗಿ ಗುರುವಾರ ಪಕ್ಷದ ಚಿಹ್ನೆ ಮತ್ತು ಬಾವುಟವನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಜೊತೆಗೆ ಪಕ್ಷದ ಗೀತೆಯನ್ನು ಕೂಡ ರಿಲೀಸ್ ಮಾಡಿದ್ರು ಸೂಪರ್ ಸ್ಟಾರ್. ಹಾಗೇನೆ 2026ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವುದೇ ನಮ್ಮ ಗುರಿ. ಮೂಲಭೂತ ರಾಜಕೀಯ ಬದಲಾವಣೆಯೇ ನಮ್ಮ ಉದ್ದೇಶ. ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ನೀಡೋದು ಜನರಿಗೋಸ್ಕರವೇ ನಮ್ಮ ಪಕ್ಷ ಇರಲಿದೆ ಅಂತ ಅನೌನ್ಸ್ ಮಾಡಿದ್ರು. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗಿಂದಾನೇ ವಿಜಯ್ ಫೌಂಡೇಶನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ 2024ರ ಚುನಾವಣೆಗೆ ಟಿವಿಕೆ ಪಕ್ಷ ಯಾರಿಗೂ ಕೂಡ ಬೆಂಬಲವನ್ನ ನೀಡಿರಲಿಲ್ಲ. ಕಾಲಿವುಡ್ ಇಂಡಸ್ಟ್ರಿಯಲ್ಲಿ ದಳಪತಿ ವಿಜಯ್ ಸೂಪರ್ ಸ್ಟಾರ್. ಇವರು ಮಾಡಿದ ಬಹುತೇಕ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್. ನಿರ್ದೇಶಕರ ಹಾಗೂ ನಿರ್ಮಾಪಕರ ಫಸ್ಟ್ ಫೇವರಿಟ್ ಇವರು. ಸಿನಿಮಾ ರಂಗದಲ್ಲಿ ಮಿಂಚಿರುವಂತಹ ತಮ್ಮದೇ ಆದಂತಹ ಛಾಪು ಮೂಡಿಸಿರೋ ವಿಜಯ್ ಈಗ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ತಮಿಳುನಾಡಿನ ರಾಜಕೀಯ ಅಂದ್ರೆ ನಮಗೆ ಥಟ್ಟನೆ ನೆನಪಾಗೋದೇ ಎಂಜಿ ರಾಮಚಂದ್ರನ್, ಎಂಜಿಆರ್ ಹಾಗೂ ಜಯಲಲಿತಾ. ಸಿನಿಮಾ ರಂಗದಲ್ಲಿ ಇವರಿಬ್ರು ಹೇಗೆ ರಾಜ ರಾಣಿ ರೀತಿ ಆಳಿದ್ರೋ ಹಾಗೆ ರಾಜಕೀಯ ಕ್ಷೇತ್ರವನ್ನು ಕೂಡ ಅಕ್ಷರಶಃ ಅದೇ ರೀತಿ ಆಳಿದ್ರು. ಡಿಎಂಕೆಯಿಂದ ತಮ್ಮ ರಾಜಕೀಯ ಜೀವನ ಪ್ರಾರಂಭಿಸಿದ ಎಂಜಿಆರ್ ನಂತರ ಎಐಎಡಿಎಂಕೆ ಪಕ್ಷವನ್ನ ಸ್ಥಾಪಿಸಿದ್ರು. ತಮಿಳುನಾಡಿನ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು. ಸಿನಿಮಾ ರಂಗದಲ್ಲಿ ಯಾವ ರೀತಿ ಖ್ಯಾತಿಯ ಶಿಖರವನ್ನ ಏರಿದ್ರೋ ರಾಜಕೀಯದಲ್ಲೂ ಕೂಡ ಅಚ್ಚಳಿಯದ ಛಾಪನ್ನ ಮೂಡಿಸಿದ್ರು. ಇನ್ನು ತಮಿಳುನಾಡಿನ ಪಾಲಿನ ಅಮ್ಮ ಅಂತಾನೆ ಖ್ಯಾತಿ ಗಳಿಸಿದ್ದ ಜಯಲಲಿತಾ ಸಿನಿಮಾ ರಂಗದಲ್ಲಿ ಯಾವ ರೀತಿ ಖ್ಯಾತಿ, ಕೀರ್ತಿ, ಮನ್ನಣೆಯನ್ನ ಗಳಿಸಿದ್ರೋ ಅದೇ ರೀತಿ ನೇಮ್ ಫೇಮ್ ಅನ್ನ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಗಳಿಸಿದ್ರು. ಎಂಜಿಆರ್ ನಿಧನದ ಬಳಿಕ ಎಐಎಡಿಎಂಕೆ ಪಕ್ಷದ ಸರ್ವೋಚ್ಚ ನಾಯಕಿಯಾಗಿ ಹೊರಹೊಮ್ಮಿದ್ರು ಜಯಲಲಿತಾ. ಇನ್ನೊಂದ್ ಕಡೆ ಕ್ಯಾಪ್ಟನ್ ವಿಜಯಕಾಂತ್ ಅಂತಾನೆ ಫೇಮಸ್ ಆಗಿದ್ದ ವಿಜಯಕಾಂತ್ ಅವರು ಕೂಡ ರಾಜಕೀಯ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ರು. ಇವರು ದೇಶೀಯ ಮುರ್ಪೋಕು ದ್ರಾವಿಡ ಕಳಗಂ ಈ ಒಂದು ಪಕ್ಷವನ್ನ ಸ್ಥಾಪಿಸಿದ್ರು. ಹಾಗೇನೆ ಪ್ರತಿಪಕ್ಷ ನಾಯಕನಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು. ಇನ್ನು ದಕ್ಷಿಣ ಭಾರತದ ಸೂಪರ್ ಸ್ಟಾರ್, ಅಭಿಮಾನಿಗಳ ಪಾಲಿನ ತಲೈವ, ಅವರೇನೆ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ರಾಜಕೀಯದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ತಮ್ಮದೇ ಆದಂತಹ ಪಕ್ಷವನ್ನ ಕೂಡ ಸ್ಥಾಪಿಸಿದ್ರು. 2017ರಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಡೋದಾಗಿ ಘೋಷಿಸಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಸಿನಿಮಾ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ ಆಗಿರ್ಬೋದು, ಅಲ್ಲಿ ತೋರಿಸಿರುವಂತಹ ಆಸಕ್ತಿಯನ್ನ ರಜನಿಕಾಂತ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ತೋರಿಸಿಲ್ಲ. ಪಕ್ಷವನ್ನ ಅನೌನ್ಸ್ ಮಾಡಿದ್ದಷ್ಟೇ ಬಂತು. ತಾನು ಮತ್ತೆ ರಾಜಕೀಯಕ್ಕೆ ಮರಳಿ ಬರೋದಿಲ್ಲ ಅಂತ ಹೇಳಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡೋಕ್ಕಿಂತ ಮೊದಲೇನೆ ಶಸ್ತ್ರತ್ಯಾಗ ಮಾಡಿದ್ರು. ಇನ್ನು ಕಾಲಿವುಡ್ ನ ಒಳಗನಾಯಕನ್ ಕಮಲ್ ಹಾಸನ್. ತಮಿಳುನಾಡಿನ ಚಿತ್ರರಂಗದಲ್ಲಿ ತಮ್ಮದೇ ಆದ ನೇಮ್ ಫೇಮ್ ಅನ್ನ ಇಟ್ಕೊಂಡವರು ಕಮಲ್ ಹಾಸನ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. 2018ರಲ್ಲಿ ಮಕ್ಕಳ್ ನೀದಿ ಮಯ್ಯಂ ಅನ್ನೋ ಪಕ್ಷವನ್ನ ಘೋಷಣೆ ಕೂಡ ಮಾಡಿದ್ರು. 2019ರ ಲೋಕಸಭಾ ಚುನಾವಣೆ ಹಾಗೂ 2021ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಇವರ ಪಕ್ಷ ಕಾಂಪೀಟ್ ಮಾಡಿತ್ತು. ವಿಪರ್ಯಾಸ ನೋಡಿ, ಇವರ ಪಕ್ಷ ಎರಡೂ ಚುನಾವಣೆಯಲ್ಲೂ ಕೂಡ ಒಂದೇ ಒಂದು ಸೀಟನ್ನು ಕೂಡ ಗೆದ್ದಿಲ್ಲ. ಸಿನಿಮಾ ರಂಗದಲ್ಲಿ ಅಷ್ಟೆಲ್ಲ ಹೆಸರು ಮಾಡಿರುವಂತಹ ಕಮಲ್ ಹಾಸನ್ ರಾಜಕೀಯದಲ್ಲಿ ಯಾವುದೇ ರೀತಿ ಮೋಡಿಯನ್ನ ಮಾಡಿಲ್ಲ. ಎಂಪರರ್ ಆಫ್ ತಮಿಳ್ ಸಿನಿಮಾ ತಮ್ಮ ಮೊದಲ ಸಿನಿಮಾದಲ್ಲೇ ಸೂಪರ್ ಸ್ಟಾರ್ ಆಗಿ ಮಿಂಚಿದಂತಹ ಶಿವಾಜಿ ಗಣೇಶನ್ ಎಂಜಿಆರ್ ರೀತಿಯೇ ತಮಿಳು ಸಿನಿಮಾ ರಂಗದಲ್ಲಿ ಖ್ಯಾತಿಯನ್ನ, ಕೀರ್ತಿಯನ್ನ, ಅಪಾರ ಮನ್ನಣೆಯನ್ನ ಗಳಿಸಿದ್ರು. ಸಿನಿಮಾದಲ್ಲಿ ಮಾಡಿದ ಮೋಡಿಯನ್ನ ಇವರು ರಾಜಕೀಯದಲ್ಲಿ ಮಾಡೋದಕ್ಕಾಗ್ಲಿಲ್ಲ. ಹಾಗೆ ನಟ ಶರತ್ ಕುಮಾರ್, ರಾಮರಾಜನ್ ಕೂಡ ತಮಿಳುನಾಡಿನ ರಾಜಕೀಯದಲ್ಲಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ರು. ಆದ್ರೆ ಇವರಿಗೂ ಕೂಡ ಸಕ್ಸಸ್ ಕೈ ಹಿಡಿದಿಲ್ಲ.
ಇನ್ನೊಂದ್ ಕಡೆ ನಟಿ ಖುಷ್ಬು 90ರ ದಶಕದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಮಿಂಚಿದ್ರು. ನಂತರ ಇವರು ಕೂಡ ರಾಜಕೀಯ ಅಖಾಡಕ್ಕೆ ಇಳಿದ್ರು. ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಈಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಆದ್ರೆ ಸಿನಿಮಾದಲ್ಲಿ ಮಾಡಿದಂತಹ ಮೋಡಿಯನ್ನ ರಾಜಕೀಯದಲ್ಲಿ ಮಾಡೋದಕ್ಕಾಗಿಲ್ಲ. ಒಂದು ಸ್ಟೆಬಿಲಿಟಿ ಅನ್ನೋದು ಅವರಿಗೆ ಸಿಗ್ತಾ ಇಲ್ಲ. ಈಗ ತಮಿಳುನಾಡಿನ ಕಿಂಗ್ ಆಫ್ ಕಾಲಿವುಡ್ ದಳಪತಿ ವಿಜಯ್ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈಗಾಗಲೇ ವಿಜಯ್ ಫೌಂಡೇಶನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಉದ್ದೇಶದೊಂದಿಗೆ ರಾಜಕೀಯ ಪಕ್ಷವನ್ನ ಅನೌನ್ಸ್ ಮಾಡಿದ್ದಾರೆ. ಇವರು ಯಾವ ರೀತಿ ಖ್ಯಾತಿಯನ್ನ ಗಳಿಸ್ತಾರೆ, ಯಾವ ರೀತಿ ಮುನ್ನಡಿತಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆವರೆಗೆ ಕಾಯಲೇಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ಕಂಟೆಂಟ್ಗಾಗಿ ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.